ಒಂದಿಟ್ಟು ಅನ್ನ ನೀವು ಏನಾದ್ರು ತಿಂತೀರಿ ಒಂದಿಟ್ಟು ಅವ್ರಿಗೂ ಐತೆ ಅಂದ್ರೆ MP 5 ಸಲ MP ಆಗ್ಯಾರ ನಮ್ಮ ಭಾಗಕ್ಕೆ. ಪ್ರಹ್ಲಾದ್ ಜೋಶಿ ಅವರು ಏನು ಕಣ್ಣು ಮುಚ್ಕೊಂಡು ಕುಂತಾರೋ, ಹೊಟ್ಟೆಗೆ ಅನ್ನ ತಿಂತಾರೋ, ಬೇರೆ ಏನಾರು ತಿಂತಾರೋ ಗೊತ್ತಿಲ್ಲ. ಬರ್ಲಿ ಈ ಸಲ ಓಟ್ ಹಾಕಿಸ್ಕೊಳಕ್ಕೆ ಯಾರು ಬರ್ತಾರೋ ನೋಡ್ತೇವೆ ನಾವು. ಗೊತ್ತಿದ್ದು ಇಲ್ಲದ ನಾಟಕ ಮಾಡಕತ್ತೀರಿ, ನಿಮ್ಮ ನಾಟಕ ನಡೆಯೋದಿಲ್ಲ. ಇವತ್ತು ಧಾರವಾಡ ಜಿಲ್ಲೆ ಸಂಪೂರ್ಣವಾಗಿ ಬರಗಾಲ ಆದರೂ ಕೂಡ ಇವತ್ತು ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡ್ತೇವೆ. ಇಲ್ಲಿ ಇರುವಂಥ ಎಲ್ಲ ಶಾಸಕರ ಬಾಗಿಲಾಗಿರ್ಬೋದು, ನಮ್ಮ ಕೇಂದ್ರ ಸಚಿವರ ಬಾಗಿಲಿಗೆ ಎಲ್ಲ ರೈತರು ಕೂಡ ಮುತ್ತಿಗೆ ಹಾಕಿ ಹೋರಾಟವನ್ನು ಮಾಡಬೇಕಾಗ್ತದೆ. ಸಂಸದರಾಗಲಿ, ಶಾಸಕರಾಗಲಿ, ಜಿಲ್ಲಾಧಿಕಾರಿ ಇವು ಎಂಥ ನಾಚಿಗೇಡಿ ಸರ್ಕಾರ ಅಂತೀರಿ, ಎಂಥ ವ್ಯವಸ್ಥೆ ಅಂತೀರಿ ನೋಡ್ರಿ. ಹಾಕೋತಾನೆ ಹಿಂಗೆ ರೈತರು ಸತ್ತು ಹೊಂಟಾರೆ. ಆದ್ರೆ ಇವ್ರೇನು AC ರೂಮ್ನಾಗ DC-ಗಳಾಗಲಿ. ನೀವು ಇಲೆಕ್ಷನ್ದಾಗ ರೈತನ ಮಕ್ಕಳಂತ ಆಡಿಸ್ಕೊಳ್ತೀರಿ. ಹನಿ ಪರಿಹಾರ ಎಲ್ಲ ಸಸ್ತಾಗಬೇಕು. ಬೆಲ್ಲ ಸಕ್ರಿ ಏರ್ಕೊಂಡು ಕುಂತತಿ. ನೀವು ಹುಡುಕುವುದೇನಿಲ್ಲ, ನಿಮಗೆಲ್ಲ ಗೊತ್ತೈತಿ ಹೆಂಗೆ ಪರಿಹಾರ ಕೊಡ್ಬೇಕು ಅನ್ನೋದು ಗೊತ್ತೈತಿ ನಿಮಗೆ. ಕೇವಲ ಇವರು ಬರಗಾಲ ಅಂತ ಘೋಷಣೆ ಮಾಡಕ್ಕನ ಮೀನಾವೇಶ ಮಾಡಿ. ಭಾರತೀಯ ಕೃಷಿಕ ಸಮಾಜ ನವದೆಹಲಿ ವತಿಯಿಂದ ಇಡೀ ನಮ್ಮ ಧಾರವಾಡ ಜಿಲ್ಲೆಯ 8 ತಾಲೂಕಿನ ರೈತರು ಇವತ್ತು ನಾವು ಇಲ್ಲಿ ಬರಗಾಲದ ವ್ಯವಸ್ಥೆ ತಾವು ನೋಡಿರ್ಬೋದು. ಸಂಪೂರ್ಣವಾಗಿ ಸುಮಾರು 152ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಇವತ್ತು ಬರಗಾಲ ಆವರಿಸಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರಕ್ಕೆ 102 ತಾಲೂಕುಗಳು ಮಾತ್ರ ಇವತ್ತು ಬರಗಾಲ ಆಗ್ಯಾವ ಅಂತೇಳಿ ನಿನ್ನೆ ವರದಿಯನ್ನು ಸಲ್ಲಿಸಿದ್ದಾರೆ. ಇದು ದಯಮಾಡಿ ತಪ್ಪು ವರದಿಯನ್ನು ಅವರು ಸರ್ಕಾರ ಇವತ್ತು ಕೇಂದ್ರಕ್ಕೆ ಸಲ್ಲಿಸಿದೆ. ಯಾಕಂದರೆ ಸುಮಾರು 152ಕ್ಕೂ ಹೆಚ್ಚು ತಾಲೂಕುಗಳು ಇವತ್ತು ಬರಗಾಲದಲ್ಲಿದ್ದಾವೆ. ಯಾಕಂದ್ರೆ ತಾವು ನೋಡಿರ್ಬೋದು, ಸಂಪೂರ್ಣವಾಗಿ ಎಲ್ಲ ಬಿತ್ತಿಗೆ ಆಗಿತ್ತು, ಸಂಪೂರ್ಣವಾಗಿ ಮಳೆ ಹೋಗಿದೆ. ಮಳೆ ಹೋದ ಕಾರಣ ಇವತ್ತು ಅಲ್ಲಿ ಇಲ್ಲಿ ಯಾವುದೋ ತಾಲೂಕಲ್ಲಿ ಒಂದಿಟ್ಟು ಮಳೆ ಆಗಿತ್ತು. ಇವತ್ತು ಕಾಳುಗಟ್ಟುವಂಥ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಮಳೆ ಹೋಗಿ ಅದೆಲ್ಲ ಕೂಡ ಇವತ್ತು ಕಮರಿ ಹೋಗ್ತಾ ಇದೆ ಬೆಳೆ. ಇಂಥ ವ್ಯವಸ್ಥೆಯಲ್ಲಿ ತಾವು ರಾಜ್ಯ ಸರ್ಕಾರದವರು ಸಂಪೂರ್ಣವಾಗಿ ಬೆಳೆ ಅದನ್ನು ವಿಮೆಯನ್ನು ಆಗಿರ್ಬೋದು, ಬೆಳೆ ಪರಿಹಾರವನ್ನಾಗಿರ್ಬೋದು ಯಾವುದನ್ನು ಕೂಡ ಇನ್ನೂ ಹಾಕಿಲ್ಲ. ಬೆಳಗಾವಿ ಜಿಲ್ಲೆ DC ಅವರು ಆಲ್ರೆಡಿ 2,500 ರೂಪಾಯಿ ಒಂದು ಎಕರೆಗೆ ತಾತ್ಕಾಲಿಕ ಪರಿಹಾರ ಅಂತೇಳಿ ಕೊಟ್ಟಿದ್ದಾರೆ. ಇವತ್ತು ಧಾರವಾಡ ಜಿಲ್ಲೆ ಸಂಪೂರ್ಣವಾಗಿ ಬರಗಾಲ ಆದರೂ ಕೂಡ ಇವತ್ತು ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಸುಮಾರು 4 ಇಲ್ಲಿ ಧಾರವಾಡ ಜಿಲ್ಲೆ 4 ರೈತರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇಡೀ ರೈತರನ್ನೆಲ್ಲ ಸತ್ತ ಮೇಲೇ ತಾವೇನಾದ್ರು ಪರಿಹಾರ ಹಾಕವ್ರ, ಇಲ್ಲ ಮೊದಲೇ ಹಾಕ್ತೀರ? ಯಾಕಂದರೆ ಬೆಳೆ ವಿಮೆಯನ್ನು ತುಂಬಿದಂಥ ರೈತರಿಗೆ ತಾತ್ಕಾಲಿಕ ಬೆಳೆ ವಿಮೆಯೂ ಕೂಡ ಇವತ್ತು ಬಿಜಾಪುರದಲ್ಲಿ ಆಗ್ತಾ ಇದ್ದಾವೆ, ಧಾರವಾಡ ಜಿಲ್ಲೆಯಲ್ಲಿ ಯಾಕೆ ಆಗ್ತಾ ಇಲ್ಲ? ಈ ತಾರತಮ್ಯಗಳನ್ನು ನೋಡಿ ಇದೇ ರೀತಿ ತಾವೇನಾದರೂ ಮುಂದುವರೆದ್ರೆ ಇಲ್ಲಿ ಇರುವಂಥ ಎಲ್ಲ ಶಾಸಕರ ಬಾಗಿಲಾಗಿರ್ಬೋದು, ನಮ್ಮ ಕೇಂದ್ರ ಸಚಿವರ ಬಾಗಿಲಿಗೆ ಎಲ್ಲ ರೈತರು ಕೂಡ ಮುತ್ತಿಗೆ ಹಾಕಿ ಹೋರಾಟವನ್ನು ಮಾಡಬೇಕಾಗ್ತದೆ. ತಾವು ಎಚ್ಚೆತ್ತುಕೊಂಡು ಜಿಲ್ಲಾಧಿಕಾರಿಗಳು ಇಲ್ಲಿ ಕೊಡೋದಲ್ಲ, ಹಳ್ಳಿ ಅಡ್ಡಾಡ್ರಿ, ಏನು ಪರಿಸ್ಥಿತಿ ಐತೆ ರೈತರದನ್ನು ಆಲಿಸಿ. ಯಾಕಂದ್ರೆ ಇವತ್ತು ನಾಳಿಂದ ನಾಳೆ ತಾವು ಪರಿಹಾರವನ್ನು ಮತ್ತು ಬೆಳೆ ವಿಮೆಯ ತಾತ್ಕಾಲಿಕ ಪರಿಹಾರವನ್ನು ತಾವು ಕೊಡಬೇಕು. ಮತ್ತು ದನಕರುಗಳ ಮೇವಿನ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು ಸಂಪೂರ್ಣವಾಗಿ ನಿರ್ವಹ ಆಗಬೇಕು. ಅದರ ಜೊತೆಗೆ ಕಳಸಾ ಬೌಂಡ್ರಿ ಹೋರಾಟ ಕೂಡ ಸ್ಥಗಿತಗೊಂಡಿದೆ, ಅದನ್ನು ಕೂಡ ಚಾಲನೆಯನ್ನು ಮಾಡಬೇಕಂತೇಳಿ ಇಡೀ ನಮ್ಮ ಧಾರವಾಡ ಜಿಲ್ಲೆ 8 ತಾಲೂಕಿನ ರೈತರು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋಕೆ ಬಂದಿದ್ದೇವೆ. ಅದರ ಜೊತೆಗೆ ನಾವು ಕೇಂದ್ರಕ್ಕೂ ಕೂಡ ಒಂದು 7 ಜನ ಹೋಗಿ ಕೃಷಿ ಸಚಿವರನ್ನು ಭೇಟಿಯಾಗಿ ನಮ್ಮ ರಾಜ್ಯದ ಎಲ್ಲ ಬರಗಾಲ ಪರಿಸ್ಥಿತಿಯನ್ನು ಕೂಡ ನಾವು ಅವರಿಗೆ ಕೊಟ್ಟಿದ್ದೇವೆ ಮಾಹಿತಿಯನ್ನು. ತಾವು ಇಲ್ಲಿಂದ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟದ್ದಾದರೆ ಇಡೀ ನಮ್ಮ ಕರ್ನಾಟಕದ ರೈತರಿಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೆಲಸ ಮಾಡಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮಹಾಂತೇಶ್ ಕಮತ್ ಅಂತೇಳಿ ಭಾರತೀಯ ಕೃಷಿಕ ಸಮಾಜ ನವದೆಹಲಿಯ ರಾಜ್ಯಾಧ್ಯಕ್ಷರು. ಇವತ್ತು ಭಾರತೀಯ ಕೃಷಿಕ ಸಮಾಜ ನವದೆಹಲಿ ವತಿಯಿಂದ ಧಾರವಾಡ ಜಿಲ್ಲೆಯಾದ್ಯಂತ ಎಲ್ಲ 8 ತಾಲೂಕುಗಳ ರೈತರ ಸಹಯೋಗದೊಳಗೆ, ನಮ್ಮ ರಾಜ್ಯಾಧ್ಯಕ್ಷರ ಸಹಯೋಗದೊಳಗೆ, ಜಿಲ್ಲೆಯ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಧಾರವಾಡ ಜಿಲ್ಲೆಯನ್ನು ಸಂಪೂರ್ಣ ಬರಗಾಲ ಅಂತ ಘೋಷಣೆ ಮಾಡಬೇಕು. ಒಂದನೇದ್ದು, ಎರಡನೇದ್ದು ತತ್ಕಾಲ 25% ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಬೇಕು. ಎಕರೆಗೆ 25,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. ಮತ್ತು ರೈತರು ತೊಗೊಂಡಂಥ ಸಾಲದ ಮೇಲೆ OTS ಮಾಡಿ ನಮ್ಗೆ ಸಿವಿಲ್ ಕೋರ್ಸ್ ಅಂತ ಕುಂದಿರ್ಸಿಬಿಟ್ಟಾರ. ನಾವು ಯಾವ ರೈತರು ಎಲ್ಲಿ ಹೋದರೂ ಸಾಲ ಸಿಗದಂಥ ಪರಿಸ್ಥಿತಿ ಬಂದು ಯಾರೋ ಲಗ್ನ ಮಾಡಾಕತ್ತೇವೆ ಮನ್ಯಾಗ, ಏನೋ ಒಂದು ಅನೇಕ ತೊಂದರೆಗಳಿರ್ತಾವೆ. ಅಲ್ಲಿ ನಮಗೆ ಸಾಲ ಸಿಗಲಾರ್ಕೆ ಮತ್ತಟ ನಾವು ಊರ್ಲಿ ಹಾಕ್ಕೊಂಡು ಸಾಯುವಂಥ ವ್ಯವಸ್ಥೆ ಈ ಲೀಡ್ ಬ್ಯಾಂಕ್ನವ್ರು ಇರ್ಬೋದು, ಸರ್ಕಾರ ಇರ್ಬೋದು, ಅಧಿಕಾರಿಗಳು ಮಾಡಿಕೊಂಡು ನಾವು ಒಟ್ಟು ಯಾವ ಕಾರಣಕ್ಕೂ ಈ ಜನಪ್ರತಿನಿಧಿಗಳಿರ್ಬೋದು, ಸರ್ಕಾರ ಇರ್ಬೋದು, ಅಧಿಕಾರಿಗಳಿಗೆ ಪಾರಾಗಕ್ಕೆ ಸಾಧ್ಯ ಇಲ್ಲ. ನಾವು ಸಾಯೋದು ಒಂದೇ ಐತಿ. ಅಂಥ ಒಂದು ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ಇವತ್ತು ಬರಗಾಲ ಅಂಥೇಳಿ ನಾವು ಅವ್ರಿಗೆ ಮನವಿ ಕೊಡಕ್ಕೆ ಬಂದರೆ ಯಾವ ಸೌಜನ್ಯದಿಂದ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಅವ್ರದ್ದು.
ಅದಕ್ಕೆ ಸರ್ಕಾರ ಏನಾರ ಇನ್ನು 10 ದಿವಸದೊಳಗೆ ಇಂಥ ವ್ಯವಸ್ಥೆಗೆ ಮನದಟ್ಟು ಮಾಡಿಕೊಂಡು ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಕೊಟ್ಟರೆ ನಾವು ಬಿಡ್ತೇವೆ. ಇಲ್ಲದ ಹೋದ್ರೆ ಮಾನ್ಯ MP ಅವರು ಇರ್ಬೋದು, ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಮಾನ್ಯ ಶಾಸಕರಿರ್ಬೋದು ಮತ್ತು DC ಅವರು ಇರ್ಬೋದು, ಇಂಥವ್ರ ಮನೆ ಮುಂದೆ ನಾವು ಅಹೋರಾತ್ರಿ ಧರಣಿಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಈಗ ನಾವು ಈ ಕಾರ್ಯಕ್ರಮ ಮುಗಿಸಿದ ಮೇಲೆ ಇಟ್ಕೊತೇವೆ. ಯಾಕಂತಂದ್ರೆ ಈಗಾಗಲೇ ಬರಗಾಲ 5ನೇ ತಿಂಗಳಿಂದ ಇದ್ದರೂ ಕೂಡ ಮಳೆ ಯಾವ ಕಾರಣಕ್ಕೂ 42% ಮಳೆ ಕೊರತೆ ಆದರೂ ಕೂಡ ಇವತ್ತು ಮೋಡ್ ಬಿತ್ತನೆ ಮಾಡ್ತೀವಿ, ನಾಳೆ ಓಡ್ ಬಿತ್ತನೆ ಮಾಡ್ತೀವಿ, ಏನೇನೋ ಮಾಡ್ತಾನೆ ಅಂತೇಳಿ ಬರೀ ತಮ್ಮ ಒಂದು ರಾಜಕೀಯ ವ್ಯವಸ್ಥೆಗಳನ್ನು ನಡೆಸೋದ್ರ ಕೂಡ ಇವ್ರು ಕಾಲಹರಣ ಮಾಡ್ಕೊತ ಹೊಂಟಾರ. ಈ ವ್ಯವಸ್ಥೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸಹಯೋಗದೊಳಗೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಕಿಶನ್ ಬೀರ್ ಚೌಧರಿ ಅವರ ಒಂದು ವ್ಯವಸ್ಥೆ ಒಳಗೆ ನಮ್ಮ ಕೇಂದ್ರ ಸಚಿವರಿಗೂ ಕೂಡ ದಿಲ್ಲಿಗೆ ಹೋಗಿ ಮನವಿಯನ್ನು ಕೊಟ್ಟೇವಿ. ಇವತ್ತು ನೀವೆಲ್ಲರಿಗೂ ಉದಾಹರಣೆಗಳದಾವ. 1 kgಗೆ 30 ಪೈಸಾ ಕೊಟ್ಟಾರ ಅವ್ರು ನಮ್ಮ ರೈತರಿಗೆ. ಕಬ್ಬಿಗೆ ಇವತ್ತು 30 ರೂಪಾಯಿ ಜಾಸ್ತಿ ಮಾಡ್ಯಾರ. ಇವು ಎಂಥ ನಾಚಿಗೇಡಿ ಸರ್ಕಾರ ಅಂತೀರಿ, ಎಂಥ ವ್ಯವಸ್ಥೆ ಅಂತೀರಿ ನೋಡ್ರಿ. 30 ಪೈಸಾ ಕೊಟ್ಟಾರ ಅವ್ರು 1 kg ಸಕ್ಕರೆಗೆ ನಮಗೆ ಹೆಚ್ಚು. ಅದು ನಮ್ಮ ಹೋರಾಟ ಮಾಡಿದಾಗ ಇವತ್ತು ಎಷ್ಟು ಬೆಲೆ ಹೆಚ್ಚಿಗೆ ಮಾಡ್ಯಾರ? 30 ರೂಪಾಯಿ ಜಾಸ್ತಿ ಮಾಡ್ಯಾರ. ಇಂಥ ಒಂದು ವ್ಯವಸ್ಥೆ ಒಳಗೆ ನಾವು ರೈತರು ಹೆಂಗೆ ಬದುಕಬೇಕು, ಏನು ಮಾಡಬೇಕು, ಬೀದಿಗಿಳಿದು ಅನಿವಾರ್ಯವಾಗೈತಿ. ಮುದುಕಣ್ಣ ಕಂಕೊಳಿ, ಧಾರವಾಡ ಜಿಲ್ಲಾ ಅಧ್ಯಕ್ಷರು, ಭಾರತೀಯ ಕೃಷಿಕ ಸಮಾಜ, ನವದೆಹಲಿ. ನಮ್ಮ ರೈತ ಮುಖಂಡರು ಆದಂಥ ರಾಜ್ಯದ ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಎಲ್ಲ ಕೂಲಂಕಷವಾಗಿ ಹೇಳ್ಯಾರ. ನಾವೊಂದು ಮಾತು ಹೇಳ್ತೇನೆ, ನೀವು ಇಲೆಕ್ಷನ್ದಾಗ ರೈತನ ಮಕ್ಕಳಂತ ಆರಿಸಿ ಬರ್ತೀರಿ, ನಾನು ರೈತನ ಮಗನ ಅಂತೀರಿ. ನೀವು ನಿಜವಾಗ್ಲೂ ರೈತನ ಮಕ್ಕಳ ಆಗಿದ್ರೆ ರೈತನ ಸಮಸ್ಯೆಗಳು ಏನೇನದಾವ ಅನ್ನೋದು ನಿಮಗೆ ಗೊತ್ತೈತಿ. ಗೊತ್ತಿದ್ದು ರೈತರೇನು ಸಮಾಧಾನದಿಂದ ಇರ್ತಾರೋ, ಏನು ನಾವು ಹೇಳ್ದಂಗೆ ಕೇಳ್ತಾರೋ, ಅವ್ರೇನು ಮುಂದೆ ಬರೋದಿಲ್ಲ ಅಂತೇಳಿ ನೀವು ಅವ್ರನ್ನೇನು ಹಿಂದೆ ಹಾಕಿ ರೈತರಿಗೇನು ಅನ್ಯಾಯ ಮಾಡಕತ್ತೀರಲ್ಲ. ನಿಜವಾಗ್ಲೂ ಇದು ನೀವು ಮಾಡೋದು ಭಾಳ ತಪ್ಪೈತಿ. ಇನ್ನು ರೈತರನ್ನು ನೀವು ಒಟ್ಟು ಗಮನಿಗೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ನೀವು ಬರುವಾಗೂ ಏನು ತೊಗೊಂಬಂದಿಲ್ಲ, ಈಗೂ ಹೋಗುವಾಗೂ ಏನು ಒಯ್ಯೋದಿಲ್ಲ. ಆದರೆ ಈ ಗಳಿಕೆ ಮಾಡೋದು ಯಾಕಂತ ರೈತರಾಗ ರಾಷ್ಟ್ರದ ಬೆನ್ನೆಲುಬು ಅಂತೀರಿ, ಕೋಟಿ ವಿದ್ಯೆ ಮೇಟಿ ವಿದ್ಯೆ ಮೇಲು ಅಂತೀರಿ, ಇಷ್ಟೆಲ್ಲ ಮಾತಾಡ್ತೀರಿ. ಎಲ್ಲ ಗೊತ್ತಿದ್ದು ರೈತರು ತುಳಿಯುವಂಥ ಪರಿಸ್ಥಿತಿ ಯಾಕೆ ಮಾಡಾಕತ್ತೀರಿ? ಇನ್ನು ಪ್ರತಿಯೊಬ್ಬರು ಈಗ ನಾವು ಮನೆಗೆ ಏನು ಊರಿಗೆ ಒಬ್ಬೊಬ್ಬರೇ ಬಂದೇವು ನಾವು. ಇನ್ನು ಮುಂದೆ ನೀವು ಇದು ಏನವ ನಮ್ಮ ಇವು ಅಧ್ಯಕ್ಷರದ್ದು ಏನು ನಿಮಗೇನು ಅವಧಿ ಕೊಟ್ಟಾರಲ್ಲ, ಈ ಅವಧಿ ಒಳಗೆ ನೀವು ಇದನ್ನು ಹೆಂಗಾರ ಮಾಡಿ ರೈತರದ್ದು 10 ದಿನ ಅವಧಿ ಕೊಟ್ಟಾರ. 10 ದಿನದೊಳಗೆ ಈ ರೈತರ ಸಮಸ್ಯೆಗಳನ್ನು ಪರಿಹಾರ ಕೊಡಬೇಕಾ? ನೀವು ಹುಡುಕೋದೇನಿಲ್ಲ, ನಿಮಗೆಲ್ಲ ಗೊತ್ತೈತಿ ಹೆಂಗೆ ಪರಿಹಾರ ಕೊಡ್ಬೇಕು ಅನ್ನೋದು ಗೊತ್ತೈತಿ. ನಿಮಗೆ ಗೊತ್ತಿದ್ದು ಇಲ್ಲದ ನಾಟಕ ಮಾಡಕತ್ತೀರಿ. ನಿಮ್ಮ ನಾಟಕ ನಡೆಯೋದಿಲ್ಲ. ನೀವು ಬರುವಾಗ ಏನು ತಂದಿಲ್ಲ, ನಾಳೆ ನಿಮ್ಮನ್ನು ಅರಿವಿ ಕಳೆದ ಒಂದು ಉಡ್ದಾರ ಬಿಡ್ಲಾಗವ ಹುಗಿತಾರೆ. ಅಷ್ಟು ಎತ್ತರ ಇರಲಿ. ರೈತರಂದ್ರೆ ಇಲ್ಲೋಡು ದೇಶಕ್ಕನ ಅನ್ನ ಕೊಡ್ತಾರೆ. ರೈತ ವೇತದ ಅನ್ನ ನೀವು ಏನಾದ್ರು ತಿಂತೀರಿ ಒಂದಿಟ್ಟು ಅವ್ರಿಗೂ ಐತೆ ಅಂದ್ರೆ ನೀವು ರೈತರು ಈ ಸಮಸ್ಯೆ ನೀವು 10 ದಿನ ಕೊಟ್ಟಾರಲ್ಲ, 5 ದಿನದಾಗ ನೀವು ಮುಗಿಸ್ತೀರಿ. ನೀವು ಉಳ್ಳೋರದಿರಿ ಅಂತ ನಾನು ನಿಮಗೆ ಹೇಳತ್ತೇನೆ. ಅರುಗೇಟ್ಗೆ ಆಗಬೇಡ್ರಿ. ಏನೋ ಹೇಳಬೇಕಂತ ಹೇಳಿನಿ, ತಿಳ್ಕೊಂಡ ಉಳ್ಕೋತೀರಿ, ಇಲ್ಲ ನೀವು ಎಲ್ಲ ಕಳ್ಕೊತೀರಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಬರಗಾಲ ಎಂದು ಘೋಷಣೆ ಮಾಡಬೇಕು. ಅದು ಸಂಪೂರ್ಣ ಧಾರವಾಡ ಜಿಲ್ಲೆ. ಅದರೊಳಗನ ಕೆಲವು ಹೋಬಳಿಯನ್ನು ಕೈ ಬಿಡ್ತಾರೆ. ಅದ್ರಾಗ ವಿಶೇಷವಾಗಿ ಚಬ್ಬಿ ಹೋಬಳಿಯನ್ನು ಕೈ ಬಿಡ್ತಾರೆ. ಈ ಧಾರವಾಡ ಜಿಲ್ಲೆಯೊಳಗೆ ಇರುವಂಥ ಎಲ್ಲ ಕೀಟ ಬಾಧೆಗಳು ಚಬ್ಬಿ ಹೋಬಳಿಗೆ ಬಂದು ಸೇರ್ತಾವೆ. ಯಾವುದನ್ನಂತ ಕಂಟ್ರೋಲ್ ಮಾಡೋದು ಹೇಳ್ರಿ. ಅದನ್ನು ನಾವೇನಾರ ಇಲ್ಲೇ ಈಗ ನಿಮ್ಮ ಬೇಡಿಕೆ ಏನೈತ್ರಿ? ನಮ್ಮ ಬೇಡಿಕೆ ಬರಗಾಲ ಅಂತ, ಸಂಪೂರ್ಣ ಧಾರವಾಡ ಜಿಲ್ಲೆಯನ್ನು ಬರಗಾಲ ಅಂತ ಘೋಷಣೆ ಮಾಡಬೇಕು. ಯಾವುದು ಆ ಹೋಬಳಿ ಪೀಕ್ ಐತಿ, ಅದು ಗ್ರೀನ್ ಬೆಲ್ಟ್ ಐತಿ ಅನ್ನೋದಕ್ಕಿಂತ ಆ ಗ್ರೀನ್ ಬೆಲ್ಟ್ ಅನ್ನೋದನ್ನು ಡಿಲೀಟ್ ಮಾಡಿ ಸಂಪೂರ್ಣ ಧಾರವಾಡ ಜಿಲ್ಲೆಯನ್ನು ಬರಗಾಲ ಅಂತ ಘೋಷಣೆ ಮಾಡಬೇಕು. ಮತ್ತು ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ಇದ್ದದ್ದಾದರೆ ರಾಷ್ಟ್ರೀಕೃತ ಬ್ಯಾಂಕಿನೊಳಗೆ ರಾಜ್ಯ ಸರ್ಕಾರದ ವತಿಯಿಂದ PLD ಬ್ಯಾಂಕ್ ಇರ್ಬೋದು, DCC ಬ್ಯಾಂಕ್ ಇರ್ಬೋದು, KCC ಬ್ಯಾಂಕ್ ಇರ್ಬೋದು, ಎಲ್ಲ ರೈತರ ಸಾಲ ಈಗ ತೆಲಂಗಾಣ ಇರ್ಬೋದು, ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಯಾವ ರೀತಿಯೊಳಗೆ ರೈತರನ್ನು ಗಮನದೊಳಗೆ ಇಟ್ಕೊಂಡು ಸಾಲ ಮನ್ನಾ ಮಾಡ್ಯಾರ, ಅದೇ ರೀತಿ ಕರ್ನಾಟಕದೊಳಗೂ ಮಾಡಬೇಕಂತ ಹೇಳಿ ಅದು ವಿಶೇಷವಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ರಾಷ್ಟ್ರೀಕೃತ ಬ್ಯಾಂಕು ರಾಜ್ಯ ಸರ್ಕಾರದ ಅಧೀನದೊಳಗೆ ನಡೆಯುವಂಥ PLD ಬ್ಯಾಂಕು, DCC ಬ್ಯಾಂಕು, KCC ಬ್ಯಾಂಕ್, ಈ ಎಲ್ಲ ಬ್ಯಾಂಕ್ಗಳ ಸಾಲ, ಎಲ್ಲ ರೈತರ ಸಾಲ ಮನ್ನಾ ಮಾಡ್ಬೇಕಂಥೇಳಿ ತಮ್ಮದೊಂದು ಅರಿಕೆ ಐತಿ. ಅದನ್ನು ನೀವು ಮಾಡೇ ಮಾಡ್ತೀರಂತ ನಮಗೆ ಭರವಸೆ ಐತೆ ಅನ್ನೋದ್ರ ಸಂಬಂಧ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ನನ್ನ ಹೆಸರು ಸಹದೇವಪ್ಪ ಯಲ್ಲಪ್ಪ ಸುಡಿಕೇನವರ, ಹುಬ್ಬಳ್ಳಿ PLD ಬ್ಯಾಂಕ್ ಡೈರೆಕ್ಟ್ರ್.
ಸಾಲ ಮನ್ನಾ ಆಗಲಿ ಅಂತ ಬಂದೇವ್ರಿ ನಾವು ರೈತರು. ಎಲ್ಲ ರೈತರ ಬಂಧುಗಳಿಗೆ ನಮಸ್ಕಾರ. ಇಷ್ಟೊತ್ತಾದರೂ ಹೊರಗೆ ಯಾರು ಬಂದಿಲ್ರಿ. ನಾವು ಯಾವತ್ತು ಬಂದು ಕೂಸೊಳಾಕತ್ರ ತಡ ಇಲ್ದ ಮಲಿ ಕೊಡಕ್ಕೆ ಬರ್ತೀವಿ. ಹೆಣ್ಮಕ್ಳು ಇಷ್ಟೊತ್ತಾದರೂ ಹೊರಗಿಲ್ಲ ಅವರು. ನಮ್ಮ ಸಂಕಟ ನಮಗೆ ಗೊತ್ತ್ರಿ. ಬೀಜ ಗೊಬ್ಬರ ಎಲ್ಲ ಕೊಳ್ಳಬೇಕಾರೆ ರಗಡಾಗಿ ಹೋಗೈತ್ರಿ ನಮ್ಗೆ. ಅಕಸ್ಮಾತ್ ಇದನ್ನ ಮನ್ನಾ ಮಾಡಲಿಲ್ಲ ಅಂದ್ರೆ ರೈತರು ಉಳಿಯಂಗಿಲ್ಲ ನೋಡ್ರಿ. ಅಲ್ಲಿಗೆ ಬಂದ ಕುಂದಿರ್ತೇವೆ. ಹೊರಗೆ ಬರ್ಬೇಕ್ರಿ. ಆ ರೈತರ ಸಂಕಟ ಏನು ಅನ್ನೋದು ದೇವ್ರಿಗೆ ಗೊತ್ತ್ರಿ. ಅದು ರೈತರ ಅನ್ನ ಹಾಕಿದಾಗ ನೀವು ಊಟ ಮಾಡ್ತೀರಿ. ಇಲ್ಲಿಕಂದ್ರೆ ಏನು ಉಣ್ಣೋದು? ರೊಕ್ಕ ತಿಂತೀರಿ. ರೊಕ್ಕ ತಿಂತೀರಿ. ರೊಕ್ಕ ಅಂತೂ ತಿನ್ನಕ್ಕಾಗಂಗಿಲ್ಲ ಯಾರಿಗೆ. ರೈತರು ದುಡ್ದಾಗ ಬರ್ತೈತಿ. ರೈತ ಹೆಂಗೆ ದುಡಿತಾನ, ಎಷ್ಟು ಕಷ್ಟ ಪಡ್ತಾನ, ಅವ್ರ ಬೆನ್ನ ಮೇಲಿನ ಅರಿವು ಹರಿದೋಗಿರ್ತಾವೆ. ಅವ್ರ ಸಂಕಟ ಅವ್ರಿಗೆ ಗೊತ್ತ. ಇವತ್ತಿಗೆ ಡಿಜೆಲ್ ಹಾಕ್ಕೊಂಡು ಅವ್ರು ಕೆಲಸ ಬಿಟ್ಟು ಇಲ್ಲಿ ಬಂದಾರಂದ ಕ್ರಮ ತಗೋಬೇಕು ಸರ್ಕಾರ. ಬರಲಿ ಈ ಸಲ ಓಟ್ ಹಾಕಿಸ್ಕೊಳಕ್ಕೆ ಯಾರು ಬರ್ತಾರೋ ನೋಡ್ತೇವೆ ನಾವು. ಎಚ್ಚರಿಕೆರಿ. ಈಗ MP MLA ಬೇಕಾದವ್ರು ಬರಲಿ. ಸಾಲ ಮನ್ನಾ ಆಗಿಂದ್ರೆ ಓಟ್ ಹಾಕೋದು. ಅಲ್ಲಿ ಮಟ್ಟ ಯಾರು ಹಾಕೋಂಗಿಲ್ಲ. ನಮ್ಮ ಅಣ್ಣ ತಮ್ಮಂದ್ರು ರೈತರು ಬಂದಾರಂದ್ರೆ ಅವ್ರು ಕ್ರಮ ತಗೊಳ್ಬೇಕು. ತಗೊಳ್ಳಿಲ್ಲ ಅಂದ್ರೆ ನೋಡ್ರಿ ಮತ್ತೆ ಇನ್ನು ಮೇಲೆ ಇಲೆಕ್ಷನ್ ಬಂದಾಗ ಹಂಗಂತಾರ್ರಿ. ಮತ್ತೆ ತಮ್ಮ ಕಾಯ್ಕ ಬಿಡಂಗಿಲ್ಲ. ಮ್ಯಾಲ ಬಿಲ್ಡಿಂಗ್ ಹಾಕಿಸ್ಕೊಂಡು ಕುಂದಿರ್ತಾರ AC ರೂಮ್ನಾಗ. ನಾವು ದುಡಿಯಾರಲ್ರಿ. ಗೊಬ್ಬರ ಬೆಳೆ ಹಾನಿ ಪರಿಹಾರ ಎಲ್ಲ ಸಸ್ತ ಆಗ್ಬೇಕು. ಬೆಲ್ಲ ಸಕ್ರಿ ಏರ್ಕೊಂಡು ಕುಂತತಿ. ಯಾವಾಗ ಇಳಿಸೋದು ಅದನ್ನ ತಿನ್ನೋದೇನ್ರಿ ರೈತರು? ಅವ್ರದ್ದಾದ್ರೆ ಹಂಗೆ ನಮ್ಮ ಮಾಲ್ ಬಂದಾಗ ರೇಟ್ ಇಳಿಸಿಬಿಡೋದು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಹಾಗೂ ನಮಗೆ ಈ ತತ್ಕ್ಷಣ ಸರ್ಕಾರಗಳು ನಮಗೆ ಪರಿಹಾರವನ್ನು ಒದಗಿಸಿಕೊಡಬೇಕು. ತಕ್ಷಣ ಪರಿಹಾರವನ್ನು ಒದಗಿಸಿಕೊಡಬೇಕು. ಇದರ ಜೊತೆಗೆ ಕಳಸಾ ಬಂಡೂರಿ ಇರ್ಬೋದು, ನಮ್ಮ ಬೆಣ್ಣೆಹಳ್ಳದ ವಿಷಯ ಇರ್ಬೋದು, ಮುಂತಾದ ಅನೇಕ ನಮ್ಮ ತಾಲೂಕಿನಾದ್ಯಂತ ಇರುವಂಥ ವಿಷಯಗಳನ್ನು ನಾವು ಈ ಒಂದು ಮನವಿ ಪತ್ರದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ರಾಜ್ಯ ಸರ್ಕಾರವನ್ನು ಬರದೆಬಸುವಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಭಾರತೀಯ ಕೃಷಿಕ ಸಮಾಜದ ವತಿಯಿಂದ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ಇವತ್ತು ಇಷ್ಟೆಲ್ಲ ರೈತನ ಪರಿಸ್ಥಿತಿ ಘನಘೋರ ಇದ್ದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ರೀತಿಯ ತಕ್ಷಣ ತೀರ್ಮಾನವನ್ನು ತಗೊಳ್ಳದೆ ಕೇವಲ ಇವರು ಬರಗಾಲ ಅಂತ ಘೋಷಣೆ ಮಾಡೋಕ್ಕನ ಮೀನಾಮೇಷ ಮಾಡಿ ಇನ್ನು 15 ದಿವಸ ಒಳಗಾಗಿ ಹಾಕದೆ ಹೋದ್ರೆ ನಾವು ಭಾರತೀಯ ಕೃಷಿಕ ಸಮಾಜದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡ್ತೇವೆ. ಅದರ ಜೊತೆಗೆ ಸಂಸದರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಲಾಡ್ ಅವ್ರ ಮನೆ ಮುಂದೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಂತೇವೆ ಅಂತ ಈ ಮೂಲಕ ಸ್ಪಷ್ಟಪಡಿಸ್ತಾರೆ. ವಿನಯ್ ಕುಮಾರ್ ಪಾಟೀಲ್. ಇವತ್ತಿನ ದಿವಸ ಧಾರವಾಡ ಜಿಲ್ಲೆಯಾದ್ಯಂತ ನಮ್ಮ 8 ತಾಲೂಕಿನ ರೈತ ಸಮುದಾಯಗಳು ಇಲ್ಲಿ ಸೇರಿದ್ದೇವೆ. ಇವತ್ತಿನ ವಿವಿಧ ಬೇಡಿಕೆಯಾದ ರೈತರ ಒಂದು ಈಗಿನ ಸಂಕಷ್ಟದಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಮನಗೊಂಡು ತಾಲೂಕಿನ 8 ಜಿಲ್ಲೆಯ ರೈತರು ಇವತ್ತು ಒಂದು ಕಡೆ ಸೇರಿ ಜಿಲ್ಲಾಧಿಕಾರಿಗಳ ಮನವಿ ಕೊಡುವುದನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಆದ್ದರಿಂದ ಇವತ್ತು ಕೃಷಿಕ ಸಮಾಜದ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಾಂತೇಶ್ ಅವರು ಮತ್ತು ರಾಜ್ಯಾಧ್ಯಕ್ಷರಾದಂಥ ಕಮತ್ ಅವ್ರ ನೇತೃತ್ವದಲ್ಲಿ ಇದನ್ನು ನೇತೃತ್ವ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಈಗಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರನ್ನು ಕಾಣದಂಥ ಇವತ್ತು ಸಂಸದರಾಗಲಿ, ಶಾಸಕರಾಗಲಿ, ಜಿಲ್ಲಾಧಿಕಾರಿಯಾಗಲಿ ಯಾವುದೂ ಒಂದು ಗಣನೆಗೆ ತೆಗೆದುಕೊಳ್ಳರು. ಈಗಿನ ಪರಿಸ್ಥಿತಿ ನೋಡಿಕೊಂಡು ಶೀಘ್ರವಾಗಿ ಬೆಳೆ ವಿಮೆ ಆಗಲಿ ಅಥವಾ ಬರಗಾಲ ಆಗಲಿ ಮತ್ತು ಬೆಳೆ ಹಾನಿಯ ನಷ್ಟಕ್ಕೆ 25% ಬೆಳೆ ವಿಮೆ ಹಾಕೋದ್ರಾಗಲಿ ಈ ಮೂಲಕ ಎಚ್ಚೆತ್ತುಕೊಂಡು ಹಾಕಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊತೇವೆ. ಒಂದು ವೇಳೆ ಆಗದೆ ಹೋದರೆ ಮುಂಬರುವ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರೈತರು ಸೇರಿಕೊಂಡು ಒಗ್ಗಟ್ಟಾಗಿ ಜನಪ್ರತಿನಿಧಿಗಳ ಮುಂದೆ ಹೋರಾಟ ಮಾಡಿ ಅವ್ರಿಗೆ ಗೆರಾವ್ ಹಾಕಬೇಕಂತೇಳಿ ನಾವು ನಿರ್ಣಯ ತೊಗೊಂಡು ಆದಷ್ಟು ಬೇಗನೆ ಸರಿ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊತೀವಿ. ನಾನು YN ಪಾಟೀಲ್ ಅಂತ ಕುಂದಗೋಳ ತಾಲೂಕು ಅಧ್ಯಕ್ಷರು.